ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಿಮ್ಮ ಆಹಾರವು ನಿಮ್ಮ ಔಷಧಿಯಾಗಿರಲಿ, ನಿಮ್ಮ ಔಷಧಿಯು ನಿಮ್ಮ ಆಹಾರವೇ ಆಗಿರಲಿ ಅನ್ನುವಂತಹ ಮಾತು ಖ್ಯಾತ ತತ್ವಜ್ಞಾನಿ ಹಿಪೋಕ್ರೇಟ್ಸ್ ಹೇಳಿದ್ದಾರೆ. ಈ ಮಾತು ನಮ್ಮ ಪೂರ್ವಜರು ಯಾವಾಗಲೂ ತಿಳ್ಕೊಂಡಿದ್ದಾರೆ. ಫುಡ್ ಈಸ್ ಮೆಡಿಸಿನ್ ಅನ್ನೋದನ್ನು ಅವರು ತುಂಬಾ ಅರಿತು ಬಿಟ್ಟಿದ್ದಾರೆ. ಹಾಗಾಗಿಯೇ ಅವರು ತಮ್ಮ ಆರೋಗ್ಯವನ್ನು ಪಡೆದುಕೊಂಡು ದೀರ್ಘಾಯುಷಿಗಳಾಗಿದ್ದಾರೆ. ನಮಸ್ಕಾರ ವೀಕ್ಷಕರಿಗೆಲ್ಲ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಮತೋಲನ ಆಹಾರ ಇರಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳ ಮಹತ್ವ ಎಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಇನ್ನು ಇತ್ತೀಚೆಗೆ ಈ ಮಖಾನ ಅಂದ್ರೆ ಫೂಲ್ ಮಖಾನ ಅಂತ ಹೇಳ್ತಾರೆ ಅಥವಾ ತಾವರೆ ಹೂವಿನ ಬೀಜಗಳ ಬಳಕೆ ಸಾಕಷ್ಟು ಪ್ರಚಲಿತದಲ್ಲೇ ಇದೆ. ಸಾಮಾನ್ಯವಾಗಿ ಎಲ್ಲರೂ ತುಪ್ಪದಲ್ಲಿ ಹುರ್ಕೊಂಡು ತಾವರೆ ಹೂವಿನ ಬೀಜಗಳನ್ನು ದಿನನಿತ್ಯ ಸೇವಿಸುವ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಏನಪ್ಪ ಇವತ್ತು ಯಾಕಿಷ್ಟು ಮಖಾನ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಕೇಳ್ತಿದ್ದೀರಾ ವೀಕ್ಷಕರೇ? ಯಾಕೆಂದ್ರೆ ಇವತ್ತು ನಮ್ಮ ಸಂಚಿಕೆಯಲ್ಲಿ ವಿಶೇಷವಾಗಿ ಕಮಲದ ಹೂವಿನ ಬೀಜಗಳಿಂದನೇ ಖಾದ್ಯ ತಯಾರಿಸ್ತಿದ್ದಾರೆ ನಮ್ಮ ಅತಿಥಿ. ಹಾಗಾದ್ರೆ ಬನ್ನಿ, ನಮ್ಮ ಇವತ್ತು ಅತಿಥಿ ಏನ್ ಮಾಡ್ತಾ ಇದ್ದಾರೆ, ಮಖಾನ ಬೀಜಗಳಿಂದ ಯಾವ ರೀತಿ ಖಾದ್ಯ ತಯಾರಿಸ್ತಿದ್ದಾರೆ ನೋಡೋಣ ಅಂತೆ. ಹಾಗೆ ಅವ್ರನ್ನು ಬರ್ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಕೀರ್ತನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಚೆನ್ನಾಗಿ ಅನಿಸ್ತಾ ಇದೆ. ಹೌದಾ? ವೆರಿ ಗುಡ್. ಈಗ ನಮ್ಮ ವೀಕ್ಷಕರಿಗೆಲ್ಲ ಹೇಳ್ಬಿಟ್ಟಿದೀನಿ, ಮಖಾನೆಯಿಂದ ಏನೋ ವಿಶೇಷ ಖಾದ್ಯ ಮಾಡ್ಕೊಡ್ತಾ ಇದ್ದೀರಿ ಅಂತ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇವತ್ತು? ಇವತ್ತು ಫುಲ್ ಮಖಾನದ ಗ್ರೇವಿ. ಓಕೆ ವೀಕ್ಷಕರೇ, ಮಖಾನ ಗ್ರೇವಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ಮಖಾನ 150 ಗ್ರಾಂ, ಈರುಳ್ಳಿ 4 ರಿಂದ 5, ಟೊಮ್ಯಾಟೊ 6 ರಿಂದ 7, ಹಸಿಮೆಣಸಿನಕಾಯಿ 4, ಗೋಡಂಬಿ 10 ರಿಂದ 15, ಕುಂಬಳಕಾಯಿ ಬೀಜ ಅರ್ಧ ಚಮಚ, ಕಲ್ಲಂಗಡಿ ಬೀಜ ಅರ್ಧ ಚಮಚ, ಸೂರ್ಯಕಾಂತಿ ಬೀಜ ಅರ್ಧ ಚಮಚ, ಗಸಗಸೆ 150 ಗ್ರಾಂ, ದೊಡ್ಡ ಮೆಣಸಿನಕಾಯಿ 1 ಬಟ್ಲು, ಹಸಿ ಬಟಾಣಿ 50 ಗ್ರಾಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಚಮಚ, ಶಾಹಿ ಜೀರಾ 1/4 ಟೀ ಚಮಚ, ಕಪ್ಪು ಏಲಕ್ಕಿ 1, ಪಲಾವ್ ಎಲೆ 1, ಚಕ್ಕೆ 1, ಲವಂಗ 2, ಕಲ್ಲು ಹೂವು 1, ನಕ್ಷತ್ರ ಸೋಂಪು, ಹಾಲು ಅರ್ಧ ಲೀಟರ್, ಸಕ್ಕರೆ ಅರ್ಧ ಚಮಚ, ಉಪ್ಪು ರುಚಿಗೆ, ಎಣ್ಣೆ ಸ್ವಲ್ಪ, ಧನಿಯಾ ಪುಡಿ 2 ಚಮಚ, ಗರಂ ಮಸಾಲ ಅರ್ಧ ಚಮಚ, ಜೀರಿಗೆ ಪುಡಿ 1 ಚಮಚ, ಅಚ್ಚ ಖಾರದ ಪುಡಿ 1 ಚಮಚ, ಕಿಚನ್ ಕಿಂಗ್ ಮಸಾಲೆ ಅರ್ಧ ಚಮಚ, ಕಸೂರಿ ಮೇಥಿ ಅರ್ಧ ಚಮಚ, ಬೆಣ್ಣೆ 100 ಗ್ರಾಂ. ಈಗ ನೀರು ಹಾಕೊಳ್ಳೋಣ ಸ್ವಲ್ಪ. ಇದಕ್ಕೆ ಗೋಡಂಬಿ, ಗೋಡಂಬಿ, ಗಸಗಸೆ. ಸೊ ಇದಕ್ಕೆಲ್ಲ ಸಾಮಗ್ರಿಗಳು ತಯಾರಾಗಿವೆ ಹಾಗಿದ್ರೆ. ತುಂಬಾ ಸಾಮಾನ್ ಬೇಕಲ್ವಾ? ಹಾ ಹೌದು, ಬಟ್ ಮೇನ್ ಬೇಸ್ ರೆಡಿ ಆದ್ರೆ ಇನ್ನೆಲ್ಲ ಈಸಿ. ಇದು ಏನೇನಿದೆ ಹೇಳ್ಬಿಡಿ ಇದ್ರಲ್ಲಿ. ಇದರಲ್ಲಿ ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಮೂರ್ ತರ ಬೀಜ. ಯಾವ್ದಾದ್ರು ಹಾಕೋಬಹುದು, ಯಾವ್ದಾದ್ರು ಹಾಕೋಬಹುದು, ಯಾವ್ದಾದ್ರು ಒಂದಾದ್ರು ಹಾಕೋಬಹುದು, ಅದು ನಮ್ಮ ಇಷ್ಟ. ಈಗೆಲ್ಲ ಬೀಜಗಳು ಅಂದ್ರೇನು ಹೆಲ್ತಿ. ಹೌದು, ಅದರಿಂದ ಸೊ ಎಲ್ಲ ಇದನ್ನ ಕುದಿಸ್ಕೊಂಡ್ಬಿಡ್ತೀರಾ ನೀರಲ್ಲಿ. ಹಾ, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಇದು ಫಸ್ಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಲಿ, ಅಂದ್ರೆ ಚೆನ್ನಾಗಿ ನೀರಲ್ಲಿ ಆನಿಯನ್ಸ್, ಈರುಳ್ಳಿ ಸ್ವಲ್ಪ ಬೇಯಬೇಕು. ಹಸಿ ವಾಸನೆ ಸ್ವಲ್ಪ ಹೋದ್ಮೇಲೆ ನಾವು ಟೊಮೆಟೊ ಹಾಕೋಬಹುದು.
ಸಾಮಾನ್ಯವಾಗಿ ನಾವು ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಶಾಲೋ ಫ್ರೈ ತರ ಹಾ. ಹುರ್ಕೋತೀವಲ್ವಾ, ಇದು ನೀವೀಗ ಡೈರೆಕ್ಟ್ ನೀರಲ್ಲೇ ಕುದಿಸ್ತಾ ಇದ್ದೀರಾ. ಯಾಕಂದ್ರೆ ಇದನ್ನ ನಾವು ಫ್ರೀಸ್ ಮಾಡ್ಕೋಬಹುದು 90 days. ಈಗ ಎಣ್ಣೆ ಹಾಕಿ ಫ್ರೀಸ್ ಮಾಡಿದಾಗ ಮೇ ಬಿ ಎಣ್ಣೆಯಿಂದ ಸ್ಮೆಲ್ ಬರ್ಬೋದು ಬೇಗ. ಇದಾದ್ರೆ ನಿಮ್ಗೆ ಅಷ್ಟು ಬೇಗ ಕೆಡಲ್ಲ ಅಂತ. ಹಾ, ಈ ಬೇಸ್ ಯಾವಾಗಾದ್ರೂ ಯೂಸ್ ಮಾಡ್ಕೋಬಹುದು. ಹೌದಾ? ಈರುಳ್ಳಿ ನೀರಲ್ಲಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಬೇಯಬೇಕಲ್ವಾ? ಹೌದು. ಓಕೆ. ಮತ್ತೆ ಬೇರೆ ಏನೇನ್ ಅಡಿಗೆ ಮಾಡ್ತೀರಾ ಮಖಾನದಿಂದ? ಮಖಾನದಿಂದ ಕ್ಯಾರಮಲ್ ಪಾಪ್ಕಾರ್ನ್ ಮಾಡ್ತೀವಲ್ಲ, ಆ ಥರ ಮಖಾನದ್ ಮಾಡ್ಬೋದು. ಬೆಲ್ಲ ಜಾಗ್ರಿ ಪೌಡರ್ ಹಾಕ್ಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಸೇಮ್ ಪಾಪ್ಕಾರ್ನ್ ಹೆಂಗ್ ಮಾಡ್ತೀವೋ ಅದೇ ಥರ ಮಖಾನ ಹಾಕೋದು, ಫ್ರೈ ಮಾಡಿಬಿಟ್ಟು. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಕ್ಯಾರಮಲ್ ಅಂದ್ರಲ್ವಾ, ಕ್ರಂಚಿ ಕ್ರಂಚಿ ಆಗಿ, ಸ್ವೀಟಿಶ್ ಆಗಿ. ಈಗ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ, ಬಣ್ಣನೂ ಒಂಥರ ಚೆನ್ನಾಗಿ ಬಂದಿದೆ, ತಿಳಿಯಾಗಿದೆ ಅದರದ್ದು. ಹೌದು. ಈಗ ಟೊಮೆಟೊ ಹಾಕೋಣ. ಕೊಡ್ಲಾ? ಹಾ. ಎಷ್ಟು ಜಾಸ್ತಿನೇ ಬೇಕಾಗುತ್ತೆ ಗ್ರೇವಿ ಅಂದ್ಮೇಲೆ ಅಲ್ವಾ, ಟೊಮೆಟೊ ಈರುಳ್ಳಿ ಎಲ್ಲ. ಇದನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಹೌದಾ? ಇದು ಫುಲ್ ಎಲ್ಲ ಗ್ರೈಂಡ್ ಮಾಡ್ಬಿಟ್ಟು ಒಂದು ಜಿಪ್ಲಾಕ್ ಕವರ್ಗೆ ಇಲ್ಲಾಂದ್ರೆ ಬಾಕ್ಸ್ಗೋ ಹಾಕಿ ಫ್ರೀಸ್ ಮಾಡಿದ್ರೆ ನಿಮ್ಗೊಂದು 3 months ತನಕ ಇರುತ್ತೆ. ಏನಾಗಲ್ಲ. ಅಂದ್ರೆ ಬೇರೆ ಪಲ್ಯಗೂ ಈ ಗ್ರೇವಿ ಯೂಸ್ ಮಾಡಬಹುದಾ? ಹೆಂಗೆ? ಬೇರೆ ಬೇರೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಪನ್ನೀರ್, ಬಟರ್ ಮಸಾಲ ಬೇಸ್ ಇದೆ. ಈಗ ಟೊಮೆಟೊ ಹಾಕ್ಲಿಲ್ಲ ಅಂದ್ರೆ ನಾವು ಮಲೈ ಕೋಫ್ತಾ ಅಂತದಕ್ಕೆಲ್ಲ ನಾರ್ತ್ ಇಂಡಿಯನ್ ಪಲ್ಯಗಳಿಗೆಲ್ಲ ಚೆನ್ನಾಗಿರುತ್ತೆ, ಗ್ರೇವೀಸ್ಗೆಲ್ಲ ಯೂಸ್ ಮಾಡಬಹುದು. ಈಗ ಇದು ಸ್ವಲ್ಪ ಕುಕ್ ಆಗ್ಲಿ, ಟೊಮೆಟೊ ಎಲ್ಲ ಫುಲ್ ಹಸಿ ವಾಸನೆ ಹೋದ್ಮೇಲೆ. ಆಕ್ಚುಲಿ ಸ್ವಲ್ಪನೇ ನೀರಲ್ಲಿ ನೀವು ಕುದಿಸ್ತಾ ಇದ್ದೀರಾ. ಇದು ಸ್ವಲ್ಪ ನೀರು ಏಕ್ ಹಾಕ್ತಿವಿ ಅಂದ್ರೆ ಟೊಮೆಟೊ ಅಲ್ಲೂ ನೀರಿನ ಅಂಶ ಇರುತ್ತೆ, ಅದೆಲ್ಲ ಸ್ವಲ್ಪ ಅದ್ರದ್ದು ಇದಾಗ ತನಕ ನಾವು ಫ್ರೈ ಮಾಡ್ಬೇಕು. ಸರಿ, ಬೇಯಿಸ್ಕೊತಿದ್ದೆ ನೀರಲ್ಲೇನೆ ಕುದಿಸ್ಕೊಂಡ್ಬಿಡ್ತಿದ್ದೀರಾ ನೀವು ಇದನ್ನ. ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡ್ಬೋದು, ಒಂಚೂರು ಬೇಗ ಕುಕ್ ಆಗತ್ತೆ. ಅಷ್ಟೊಳಗಡೆ ನಾವು ಮಖಾನನ್ ಫ್ರೈ ಮಾಡ್ಕೋಬಹುದು. ಹೌದಾ? ಓಕೆ, ಸರಿ. ಹಾಗಿದ್ರೆ ಇದಕ್ಕೆ ಪಕ್ಕದಲ್ಲಿ ಇಡ್ತಾ ಇದೀನಿ. ಇದಕ್ಕೆ ಒಂಚೂರು ಬೆಣ್ಣೆ, ಸ್ವಲ್ಪ ಸಾಕು, ಇದಕ್ಕೆ ತುಂಬಾ ಬೇಕಾಗಿಲ್ಲ, ಜಸ್ಟ್ ಫ್ರೈ ಮಾಡ್ಕೊಳ್ಳೋದಕ್ಕಷ್ಟೇ. ಈಗ ಬೆಣ್ಣೆ ಕರಗಿದೆ, ಈಗ ಮಖಾನ ಹಾಕೋಣ ಅಂತ. ತುಂಬಾ ಫ್ರೈ ಮಾಡ್ಬೇಕಾಗಿತ್ತು ಏನಿಲ್ಲ, ಲೈಟ್ ಆಗಿ, ಸೊ ದಟ್ ಗ್ರೇವಿಯಲ್ಲಿ ಹಾಕಿದಾಗ ಅದು ಸಾಫ್ಟ್ ಆಗಿ ಎಲ್ಲ ಹೀರ್ಕೊಳ್ಳುತ್ತೆ. ಹಾ, ಸ್ವಲ್ಪ ಇದನ್ನ ಬಿಡಬಾರ್ದು, ಕೈ ಬಿಡಬಾರ್ದು, ಇಲ್ಲಾಂದ್ರೆ ಬೇಗ ಸೀದೋಗತ್ತೆ. ಕೀರ್ತನ ಅವರೇ, ಮನೇಲಿ ಯಾರ್ಯಾರು ಇದ್ದಾರೆ? ಏನು ಹವ್ಯಾಸ ನಿಮ್ಗೆ? ಮನೇಲಿ ಮಗ, ನಮ್ಮ ಯಜಮಾನ್ರು, ನಮ್ಮ ಮಾವ ಅವರು, ಅಷ್ಟೇ, ಸ್ಮಾಲ್ ಫ್ಯಾಮಿಲಿ. ಹವ್ಯಾಸ ಬಂದು ನಾವು ಲೈಕ್ ಚಿಕ್ಕ ಮಕ್ಕಳಿಗೆಲ್ಲ ಸಮ್ಮರ್ ಆಕ್ಟಿವಿಟೀಸ್ ಆ ಥರ ಎಲ್ಲ ಕಂಡಕ್ಟ್ ಮಾಡ್ತೀನಿ. ಸಮ್ಮರ್ ಆಕ್ಟಿವಿಟೀಸ್ ಅಲ್ಲಿ ಏನೇನ್ ಮಾಡಿಸ್ತೀರಾ? ಯೂಶಲಿ 1 day ಕ್ಯಾಂಪ್ ಇಲ್ಲ 2 day ಕ್ಯಾಂಪ್ ಇರುತ್ತೆ. 1 day ಕ್ಯಾಂಪಿಂಗ್ ಅಲ್ಲಿ ಟ್ರೆಕ್ ಮಾಡಿಸ್ತೀವಿ, ಮತ್ತೆ ಎಲ್ಲ ಏಜ್ ಗ್ರೂಪ್ ಮಿಕ್ಸ್ ಇರ್ತಾರೆ, ಲೈಕ್ 5 to 12 years, ಸೊ ದಟ್ ಅವರು ಮಿಕ್ಸ್ ಆಗಿ ಡಿಫ್ರೆಂಟ್ ಇದರಿಂದ ಬರ್ತಾರಲ್ಲ. ಸೊ ಇದು ಫ್ರೈ ಆಗಿದೆ ಈಗ. ಓಕೆ, ಸರಿ. ಆರಿಸಬಹುದಾ ಈಗ? ಹೇಗೆ? ಆಫ್ ಮಾಡ್ಬೋದು. ಸೊ ಅಂಥದ್ದೆಲ್ಲ ಕಂಡಕ್ಟ್ ಮಾಡ್ತೀವಿ. ಈಗ ಗೋಶಾಲ ಒಂದೊಂದ್ಸತಿ ಒಂದೊಂದು ಅಂದ್ರೆ ಜಾಗಗಳು ವಿಸಿಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಗೋಶಾಲ, ಟ್ರೆಕ್ಕಿಂಗು ಈ ತರ ಎಲ್ಲ ಕರ್ಕೊಂಡು ಹೋಗಿ ವಿಸಿಟ್ ಮಾಡ್ತೀರಾ ನೀವು? ಇದಾಗಿದೆ ಈಗ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದನ್ನ ಆಫ್ ಮಾಡ್ಬಿಟ್ಟು ತಣ್ಣಗಾಗಕ್ ಬಿಡೋಣ. ಸರಿ ಸರಿ. ಈಗ ಇದು ರುಬ್ಕೊಂಡು ಬರೋಣ. ಫೈನ್ ಪೇಸ್ಟ್ ಆಗಿದೆ ಇದು. ಸ್ವಲ್ಪ ಎಣ್ಣೆ ಹಾಕೋಣ. ಇದೇನಕ್ಕಂದ್ರೆ ಬೆಣ್ಣೆ ಸೀದೋಗ್ಬಾರ್ದು ಅಂತ ಹಾಕೋದಷ್ಟೇ. ಸ್ವಲ್ಪ ಬೆಣ್ಣೆ ಏನಾದ್ರು ಒಂಚೂರು ಬಿಟ್ರು ಇದಾಗಲ್ಲ ಅಂತ ಎಣ್ಣೆ ಸ್ವಲ್ಪ ಅಷ್ಟೇ. ಈ ಕಡಾಯಿ ಹೀಟ್ ಆಗಿದೆ, ಬಿಸಿ ಆಗ್ತಾ ಇದೆ. ಬಿಸಿ ಆಗಿದೆ. ಈಗ ಬೆಣ್ಣೆ ಹಾಕೊಳ್ಳೋಣ. ಬೆಣ್ಣೆನೂ ಹಾಕ್ತೀರಾ ಅದಕ್ಕೆ?
ಎಣ್ಣೆ ಬಂದು ಜಸ್ಟ್ ಬೆಣ್ಣೆ ಇದಾಗಬಾರ್ದು ಅಂತ ಹಾಕೋದು. ಸ್ವಲ್ಪ ಹಾಕಿದ್ದೀನಿ ಬೆಣ್ಣೆ. ಓಕೆ. ಈಗ ಎಲ್ಲ ಸ್ಪೈಸಸ್ ಹಾಕೋಣ. ಫಸ್ಟ್ ಜೀರಾ ಹಾಕೋಣ, ಶಾಜೀರ, ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಅನಾನಸ್ ಹೂವು, ಆಮೇಲೆ ಬ್ಲ್ಯಾಕ್ ಇಲಾಚಿ ಅಂತಾರೆ, ಜಂಗ್ಲಿ ಇಲೈಚಿನೂ ಅಂತಾರೆ. ಹಾ, ಅಲ್ಲ, ಬ್ಲ್ಯಾಕ್ ಇಲೈಚಿ ದಪ್ಪ ಬರುತ್ತೆ, ಜಂಗ್ಲಿ ಇಲೈಚಿ, ಲವಂಗ, ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ಲೇವರ್ಸ್ ಆಯಿಲಲ್ಲಿ ಇದಾದ್ಮೇಲೆ ಸೊ ಈಗ ಕ್ಯಾಪ್ಸಿಕಮ್ ಹಾಕ್ಬಿಟ್ಟೋಣ. ಇದು ಸ್ವಲ್ಪ ಫ್ರೈ ಆಗಬೇಕು. ಸರಿ, ಸಾಫ್ಟ್ ಆದ್ರೆ. ಈಗ ಇದು ಮಾಡ್ತಿರೋ ಗ್ರೇವಿ ಯಾರಿಗ ಇಷ್ಟ ನಿಮ್ಮ ಮನೆಯಲ್ಲಿ? ನಿಮ್ಮ ಮಗನಿಗ, ಹಸ್ಬೆಂಡ್ಗ, ಯಾರಿಗೆ? ಎಲ್ಲಾರ್ಗು ಇಷ್ಟ ಆಕ್ಚುಲಿ. ತುಂಬಾ ನನ್ನ ಮಗನ್ಗೆ ತುಂಬಾ ಇಷ್ಟ. ಫ್ರೈ ಆಗ್ತಾ ಇದೆ, ಇನ್ನೊಂದು ಚೂರಾಗ್ಲಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಹೌದಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನಾವು ಮನೆಯಲ್ಲೇ ರುಬ್ಕೊಂಡು ಸ್ಟೋರ್ ಮಾಡಬೇಕು ಅಂದಾಗ ನಾವು ಇದಕ್ಕೆ ಒಂಚೂರು ವೆನಿಗರು, ಸಾಲ್ಟ್, ಆಮೇಲೆ ಎಣ್ಣೆ ಹಾಕ್ಬಿಟ್ಟು ರುಬ್ಬಿದ್ರೆ, ಅರ್ಶಿನೂ ಹಾಕ್ಬೋದು, ಬಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ಕಲರ್ ಅವ್ರಿಗೆ ಅದೇ ಇರಬೇಕು ಅಂತ. ಸೊ ಅದು ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದರಲ್ಲಿರೋ ಎನ್ಸೈಮ್ಸ್ ಎಲ್ಲ ಆಕ್ಟಿವ್ ಆಗಿರೋದನ್ನ ಸ್ಟಾಪ್ ಮಾಡುತ್ತೆ. ಸೊ ನಮ್ಗೆ ಲಾಂಗ್ ಲೈಫ್ ಇರುತ್ತೆ. ಸುಮ್ಮನೆ ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ಅಂದ್ರೆ ಒಂದೇ ರುಬ್ಬಿಟ್ಟು ಆತರ ಅದ್ರಲ್ಲಿ ಹಾಕೊಂಡು ಫ್ರಿಡ್ಜ್ ಅಲ್ಲಿ ಇಡಬಹುದು. ಒಳ್ಳೆ ಟಿಪ್ ಹೇಳಿದ್ರೆ. ಆಕ್ಚುಲಿ ನೀವು ನಮ್ಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂತಿದ್ರು, ಆದ್ರೆ ವಿನೆಗರ್ ಹಾಕಿ ಎಣ್ಣೆ ಹಾಕಿ ಇಟ್ಕೋಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಈ ತರದ ಅಡುಗೆ ಮನೇಲಿ ಸಾಕಷ್ಟು ಟಿಪ್ಸ್ ಗೊತ್ತಿದ್ರೆ ಹೇಳಿ, ನಮ್ಮ ವೀಕ್ಷಕರಿಗೆ ಶೇರ್ ಮಾಡ್ಬೋದು ನೀವು. ವುಡನ್ ಸ್ಪ್ಯಾಚುಲಾಸ್, ವುಡನ್ ಈಗೆಲ್ಲ ತುಂಬಾ ಬಳಸ್ತಾ ಇದೀವಲ್ಲ, ಸೊ ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಮಂತ್ಲಿ ಒನ್ಸ್ ವಾಶ್ ಮಾಡಿದಾಗ ಲೆಮನ್ ಹಾಕಿ ವಾಶ್ ಮಾಡಿಬಿಟ್ಟು ನಾರ್ಮಲ್ ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿ ಅದಾದಮೇಲೆ ಡ್ರೈ ಮಾಡಿ ಕೊಕೊನಟ್ ಆಯಿಲ್ ಇಲ್ಲ ವೆಜಿಟೇಬಲ್ ಆಯಿಲ್ ಅಪ್ಲೈ ಮಾಡಿದ್ರೆ ನಿಮಗೆ ಲಾಂಗ್ ಲೈಫ್ ಇರುತ್ತೆ. ಚಾಪಿಂಗ್ ಬೋರ್ಡ್, ವುಡನ್ ಸ್ಪ್ಯಾಚುಲಾಸ್, ಕಟ್ಟಿಗೆದೆಲ್ಲ ಸಾಮಾನುಗಳು, ಕಟ್ಟಿಗೆ ಕಟ್ ಮಾಡುವಂತ ಬೋರ್ಡ್ ಇರ್ಬೋದು, ಅಥವಾ ಕೈಗಳಿಗೆಲ್ಲ ಸೌಟುಗಳು ಎಲ್ಲ ಚಮಚಗಳೆಲ್ಲ ಕಟ್ಟಿಗೆದು ಆ ಥರದ್ದು ಯೂಸ್ ಮಾಡುವಾಗ. ಹೌದು. ಓಕೆ, ಈಗ ಇದು ಫ್ರೈ ಆಗಿದೆ. ಹಾ, ಈಗ ಬಟಾಣಿ ಹಾಕೋಣ. ಬೇಯಿಸಿ ಇಟ್ಕೊಂಡಿರೋ ಬಟಾಣಿ. ಬೇಯಿಸಿ ಇಟ್ಕೊಂಡಿರೋ, ಆಲ್ರೆಡಿ ಬೆಂದಿದೆ ನೀರಲ್ಲಿ ಕುದಿಸಿರೋ. ಈಗೆಲ್ಲ ಮಸಾಲೆಗಳು ಹಾಕೋಣ ಒನ್ ಬೈ ಒನ್. ಈಗ ಅಚ್ಕಾರದ ಪುಡಿ, ಧನಿಯಾ ಜೀರಿಗೆ ಪುಡಿ, ಇದು ಕಿಚನ್ ಕಿಂಗ್ ಮಸಾಲ, ಆಮೇಲೆ ಇದು ಗರಂ ಮಸಾಲ, ಮತ್ತೆ ಉಪ್ಪು, ಮತ್ತೆ ಸಕ್ಕರೆ ಅನ್ಸುತ್ತಲ್ಲ ಒಂದು. ಸೊ ಇವೆಲ್ಲ ಹಾಕ್ಬಿಟ್ಟು ಆಯಿಲಲ್ಲೇ ಹಾಕಿದ್ರೆ ಏನಂದ್ರೆ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಕಲರು ಬರುತ್ತೆ ನಮಗೆ, ಚೆನ್ನಾಗಿ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ, ಘಮನೂ ಬರುತ್ತೆ. ಹೌದು, ಹಸಿ ವಾಸನೆಯಿಂದ ಹೋಗುತ್ತೆ. ಹೌದು. ಸೊ ಈಗ ಇದು ಗ್ರೇವಿ, ರುಬ್ಕೊಂಡಿರೋ ಗ್ರೇವಿನ ಬಿಡ್ತೀರಾ ಈ ಹಂತಕ್ಕೆ? ಟೊಮೆಟೊ ಪೇಸ್ಟ್ ಹಾಕಿದೀವಲ್ಲ, ಎಷ್ಟು ಬೇಕೋ ಅಷ್ಟು ನೀರು, ಇದು ಮಾತ್ರ ಮಿಕ್ಸಿಯಲ್ಲಿ ಇರೋದೆಲ್ಲ ಇದು ಮಾಡೋಣ ಅಂತ ಹಾಕ್ತಾ ಇರೋದಷ್ಟೇ. ಈಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೆ ನಾವು ಹಾಲು ಹಾಕ್ತೀವಿ. ಓಕೆ, ಇಷ್ಟು ಮಸಾಲೆಯಲ್ಲಿ ಹಾಲು ಏನಾಗಲ್ಲ? ಏನಾಗಲ್ಲ, ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಕಿ. ಇಷ್ಟು ಬೇಕಾಗತ್ತಾ ನೋಡ್ಕೊಂಡು ಹಾಕೋಣ. ಒಂಥರ ಕ್ರೀಮಿ ಆಗಿರುತ್ತೆ. ಹಾ, ಈಗ ಕ್ರೀಮ್ ಯೂಸ್ ಮಾಡೋ ಬದಲು ನಾವು ಹಾಲು ಮನೇಲಿ ಇದ್ದೇ ಇರುತ್ತೆ. ಕ್ರೀಮ್ ತಂದು ಇಲ್ಲ ಅಂದ್ರೇನು ನಾವು ಮನೆಯಲ್ಲಿ ಹಾಲು ಹಾಕಿ ಮಾಡಬಹುದು. ಅದು ಕುದ್ಮೇಲೆ ಗಟ್ಟಿ ಆಗತ್ತೆ. ಸೊ ಈಗ ನೋಡಕ್ ಹಂಗಿದೆ. ನಾವ್ ಯಾಕಂದ್ರೆ ನಟ್ಸು, ಗೋಡಂಬಿ ಎಲ್ಲ ಹಾಕಿದೀವಿ. ಈಗ ಮಕಾನ ಹಾಕೋಣ.
ಈಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಖಾನ, ಅದನ್ನ ಈಗ ಹಾಕ್ಬಿಟ್ಟು, ಈಗ ಮಖಾನ ಈಗ ತುಂಬಾ ಜನ ಎಲ್ಲರೂ ತಿಂತಾನೆ ಇದಾರಲ್ಲ ಯಾವುದೋ ಒಂದ್ ರೀತಿಯಿಂದ. ಸಾಕಷ್ಟು ಪ್ರಯೋಜನಕಾರಿ ಇದೆ ನಮ್ಮ ಆರೋಗ್ಯಕ್ಕಲ್ವಾ? ಹೌದು, ಇದರಲ್ಲಿ ತುಂಬಾ ಫೈಬರ್, ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಕ್ಯಾಲರೀಸ್ ಲೆಸ್ ಇನ್ ಕ್ಯಾಲರೀಸ್. ಇದು ತುಂಬಾ ಡೈಜೆಷನ್ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಏಜ್ ಗ್ರೂಪ್ ತಿನ್ಬಹುದು ಇದು. ಇಟ್ಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು. ನಿಜ ನಿಜ. ಸೊ ಈಗ ಇದು ಸ್ವಲ್ಪ ಕುದೀಲಿ. ಈಗ ಅದು ಕುದಿ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ. ಹೌದು. ಇದಕ್ಕೆ ಬೆಣ್ಣೆ ಮತ್ತೆ ಕಸೂರಿ ಮೇಥಿ ಹಾಕೋಣ. ಹಾಕ್ತೀರಾ ಕೊನೆಗೆ? ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ರಿಚ್ ಆಗಿ ಬರುತ್ತೆ ಬೆಣ್ಣೆ ಹಾಕಿದ್ರೆ. ಹಾ, ಫಸ್ಟ್ ಅಲ್ಲೇ ಜಾಸ್ತಿ ಹಾಕ್ತೀರಾ, ಸ್ವಲ್ಪ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕಿದ್ರೆ ಇನ್ನ ಚೆನ್ನಾಗಿ ಮೇಲೆ ಚೆನ್ನಾಗಿ ಅನ್ಸುತ್ತೆ. ಹೌದು, ಕಸೂರಿ ಮೇಥಿ ಇದು ಚೆನ್ನಾಗಿ ಕೈಯಲ್ಲಿ ಉಜ್ಬಿಟ್ಟು ಹಾಕಿದ್ರೆ ಇದ್ರದ್ದು ಫ್ಲೇವರ್ ಇನ್ನ ಎನ್ಹಾನ್ಸ್ ಆಗುತ್ತೆ, ರುಚಿ ಬಿಟ್ಕೊಳತ್ತೆ ಅಲ್ವಾ? ಹೌದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಪನ್ನೀರು, ಟೋಫು ಎಲ್ಲ ಹಾಕಿ ಮಾಡ್ತೀವಲ್ಲ, ಅದೇ ತರನೇ ಇದೇ ಸೇಮ್ ಗ್ರೇವಿಗೆ ನಾವು ಪನ್ನೀರ್ ಹಾಕಿ ಮಾಡ್ಬೋದು, ಟೋಫು, ಸೋಯಾ ಚಂಕ್ಸ್ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡ್ಬೋದು ಅಲ್ವಾ? ಸೊ ಈ ಬೇಸ್ ಇದೇ ಈ ಬೇಸ್ಗೆ ಎಷ್ಟೊಂದು ವೆರೈಟೀಸ್ ಮಾಡ್ಬೋದು, ಇದು ಒಂದೇ ಅಲ್ಲ. ಈಗ ಚೆನ್ನಾಗಿ ಕುದಿ ಬಂದಿದೆ, ಸರ್ವಿಂಗ್ ಬೌಲ್ಗೆ ಹಾಕ್ಬಿಡ್ತೀರಾ? ರೆಡಿ ಆಯ್ತಾ ಈಗ ಇದು? ಹಾ, ರೆಡಿ. ನನಗೆ ತಿನ್ನ ಕೊಡ್ತೀರಾ? ಶೋರ್ ಕೊಡ್ತೀನಿ. ಸರಿ. ಅದ್ರ ಜೊತೆ ಏನ್ ಕೊಡ್ತಿದ್ದೀರಾ? ಅದ್ರ ಜೊತೆಗೆ ಇವತ್ತು ಗೀ ರೈಸ್. ಗೀ ರೈಸ್? ಗೀ ರೈಸ್ ಮಖಾನ ಗ್ರೇವಿ. ರವಣಿ ಅವರೇ, ರೆಡಿ ಇದೆ ಮಖಾನ ಗ್ರೇವಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಹಾ ವೀಕ್ಷಕರೇ, ನನ್ನ ಹತ್ರ ಇದೆ, ನೋಡಿಲ್ಲ ಎಷ್ಟು ಮಸ್ತ್ ರುಚಿಯಾಗಿರುವಂತಹ, ಅಫ್ಕೋರ್ಸ್ ರುಚಿಯನ್ನ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಬಿಸಿ ಬಿಸಿ ಆಗಿದೆ, ಘಮ ಘಮ ಅಂತ ಇದೆ. ಅದ್ರ ಜೊತೆ ಘೀ ರೈಸ್ ಇದೆ, ಮಖಾನ ಗ್ರೇವಿ ಘೀ ರೈಸ್. ನಾನು ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಏನಪ್ಪ ಹೇಗ್ ಮಾಡೋದು ಮರ್ತೋಗ್ಬಿಟ್ವಿ ಅಂತೀರಾ? ಡೋಂಟ್ ವರಿ, ಮಾಡ್ಕೋಬೇಡಿ. ಮಖಾನ ಗ್ರೇವಿ ಹೇಗ್ ಮಾಡ್ಬೇಕು ಅಂತ ಮತ್ತೊಂದ್ಸರಿ ನಾವು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನೋಡ್ಕೊಂಡು ಬರೋಣ. ನಂತರ ಕೀರ್ತನ್ ಅವ್ರು ಇನ್ನೊಂದು ಏನ್ ಐಟಮ್ ಮಾಡ್ಕೊಡ್ತಾರೆ, ಇನ್ನೊಂದು ಏನ್ ಡಿಶ್ ನಮಗೋಸ್ಕರ ಮಾಡ್ಕೊಡ್ತಾರೆ, ಅದನ್ನು ಕೂಡ ನೋಡೋಣ. ಮಖಾನ ಗ್ರೇವಿ ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ. ಮೊದಲಿಗೆ ಗ್ರೇವಿ ಬೇಸ್ ತಯಾರಿಸಿಕೊಳ್ಳಲು ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲು ಇಟ್ಟು, ಇದಕ್ಕೆ ಗೋಡಂಬಿ, ಗಸಗಸೆ, ಕುಂಬಳಕಾಯಿ, ಕಲ್ಲಂಗಡಿ, ಸೂರ್ಯಕಾಂತಿ ಬೀಜಗಳನ್ನು ಹಾಕಿ, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಯಲು ಇಡಿ. ಕೊನೆಯದಾಗಿ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಹಣ್ಣುಗಳನ್ನು ಕೂಡ ಸೇರಿಸಿ ಕುದಿಸಿ ತಣ್ಣಗಾಗಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಮಖಾನ ಬೀಜಗಳನ್ನು ಹುರಿದುಕೊಂಡು ಬದಿಗಿಟ್ಟುಕೊಳ್ಳಿ. ಈಗ ಕಡಾಯಿ ಕಾಯಲು ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಬೆಣ್ಣೆ ಕೂಡ ಹಾಕಿ ಇದಕ್ಕೆ ಒಂದೊಂದಾಗಿ ಎಲ್ಲ ಮಸಾಲೆಗಳನ್ನು ಸೇರಿಸಿ. ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಅನಾನಸ್ ಹೂವು, ಕಪ್ಪು ಏಲಕ್ಕಿ ಹಾಕಿಕೊಂಡು ಹುರಿದುಕೊಳ್ಳಿ. ಈಗ ಕ್ಯಾಪ್ಸಿಕಮ್ ಸೇರಿಸಿ ಬಾಡಿಸಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಮಟರ್ಗಳನ್ನು ಕೂಡ ಹಾಕಿಕೊಳ್ಳಿ. ನಂತರ ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಕಿಚನ್ ಕಿಂಗ್ ಮಸಾಲ, ಗರಂ ಮಸಾಲ, ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಿ. ಈಗ ಪೇಸ್ಟ್ ಮಾಡಿಟ್ಟುಕೊಂಡ ಗ್ರೇವಿ ಬೇಸ್ ಹಾಕಿ ಹಾಲನ್ನು ಕೂಡ ಸೇರಿಸಿ ಕುದಿಸಿ. ಒಂದು ಕುದಿ ಬಂದ ನಂತರ ಹುರಿದಿಟ್ಟುಕೊಂಡ ಮಖಾನ ಬೀಜಗಳನ್ನು ಹಾಕಿ ಚೆನ್ನಾಗಿ ಕುದಿಸಿರಿ. ಕೊನೆಯದಾಗಿ ಬೆಣ್ಣೆ ಹಾಕಿ ಅದರ ಮೇಲೆ ಕಸೂರಿ ಮೇಥಿ ಸೇರಿಸಿ ಕಲಿಸಿದರೆ ಬಿಸಿ ಬಿಸಿಯಾದ ಆರೋಗ್ಯಕರ ಮಖಾನ ಗ್ರೇವಿ ಚಪಾತಿ ಅಥವಾ ಘೀ ರೈಸ್ ಜೊತೆ ಸವಿಯಲು ಬಲು ರುಚಿಕರ. ಕೀರ್ತನ್ ಅವರೇ, ಈಗ ಏನ್ ಮಾಡ್ಕೊಡ್ತೀರಾ ಮುಂದೆ ನಮ್ಗೆ? ಇವತ್ತು ಸಮ್ಮರ್ ಡ್ರಿಂಕ್ ನನ್ನಾರಿ ಮಾಡ್ತಾ ಇದ್ದೀನಿ. ಸಮ್ಮರ್ ಡ್ರಿಂಕ್ಗೆ ಬೇಸಿಗೆ ನನ್ನಾರಿ ಡ್ರಿಂಕ್, ನನ್ನಾರಿ ಸೋಡಾ. ನನ್ನಾರಿ ಸೋಡಾ. ಸೊ ಅದಕ್ಕೆಲ್ಲ ಸಾಮಗ್ರಿಗಳು ತಯಾರಾಗಿವೆನಾ? ಹಾ, ರೆಡಿ ಇದೆ. ಓಕೆ ವೀಕ್ಷಕರೇ, ನನ್ನಾರಿ ಸೋಡಾ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ನನ್ನಾರಿ ಸಿರಪ್ 5 ರಿಂದ 6 ಚಮಚ, ಸೋಡಾ, ನಿಂಬೆಹಣ್ಣು ಅರ್ಧ, ಬ್ಲಾಕ್ ಸಾಲ್ಟ್ 1/4 ಚಮಚ, ಉಪ್ಪು ರುಚಿಗೆ, ಚಾಟ್ ಮಸಾಲ 1/4 ಟೀ ಚಮಚ. ಕೀರ್ತನ್ ಅವರೇ, ನನ್ನಾರಿ ಸೋಡಾ ಅಂದ್ರಿ, ಫಸ್ಟ್ ನನ್ನಾರಿ ಅಂದ್ರೆ ಏನ್ ಹೇಳಿ, ತುಂಬಾ ಜನಕ್ಕೆ ಗೊತ್ತಿರಲ್ಲ.
ನನ್ನಾರಿ ಅದೊಂದು ಬೇರಿಂದ ಮಾಡೋ ಸಿರಪ್ ಅದು. ಇದು ನಮಗೆ ಮೈಗೆ ತಂಪು ಕೊಡುತ್ತೆ. ಆಮೇಲೆ ಹೊಟ್ಟೆ ನೋವು ಆ ಥರ ಎಲ್ಲ ಸಮ್ಮರ್ಗೆ ಎಲ್ಲ ಕಡಿಮೆ ಆಗುತ್ತೆ, ಕೂಲ್ ಆಗೋದ್ರಿಂದ ಬಾಡಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಫಸ್ಟು ಇದು ನನ್ನಾರಿ ಸಿರಪ್ ಇದನ್ನ ಹಾಕೋಣ. ಒಂದು 2 ಸ್ಪೂನ್ಸ್ ಅನ್ಕೊಳ್ಳಿ ಅಷ್ಟೇ, 2 ಚಮಚ. ಸರಿ. ಅದಾದ್ಮೇಲೆ ಇದಕ್ಕೆ ಚಾಟ್ ಮಸಾಲ. ಇದು ಸೋಡಾ ಆಗಿದ್ರಿಂದ ಈಗ ಮಸಾಲಾ ಸೋಡಾ ಎಲ್ಲ ಹೆಂಗ್ ಬರುತ್ತೆ ಆ ತರ. ನನಗೆ ಸಾಮಾನ್ಯವಾಗಿ ಲಿಂಬು ಸೋಡಾ ಇಲ್ಲ ಅಂದ್ರೆ ತುಂಬಾ ಇಷ್ಟ. ಸೊ ಇದು ನನ್ನಾರಿ ಸೋಡಾ ಹೇಗಿರುತ್ತೆ ಅಂತ ಸ್ವಲ್ಪ ಈಗ ಟ್ರೈ ಮಾಡ್ತೀರಾ? ಆಮೇಲೆ ಬ್ಲ್ಯಾಕ್ ಸಾಲ್ಟ್, ಸೈಂಧ ಲವಣ ಅಲ್ವಾ? ಇದು ಬ್ಲ್ಯಾಕ್ ಸಾಲ್ಟ್. ಆಮೇಲೆ ಸ್ವಲ್ಪ ಉಪ್ಪು. ಈಗ ನನ್ನಾರಿದ್ ಹೇಗೆ ಟೇಸ್ಟ್ ಹೇಗಿರುತ್ತೆ? ಸಪ್ಪೆ ಇರುತ್ತಾ, ಸೌಳು ಇರುತ್ತಾ, ಹೇಗೆ? ಅದು ಇದು ಕಾನ್ಸಂಟ್ರೇಟೆಡ್ ಸಿರಪ್. ಇದು ನಾವು ಶುಗರ್ ಏನು ಹಾಕಲ್ಲ, ಅದೇ ಸ್ವೀಟ್ನೆಸ್ ಇರುತ್ತೆ ಸಿರಪ್ ಮಾಡಿದಾಗ. ಸೊ ಇದೆಲ್ಲ ಈಗ ಹಾಕಿದೀವಿ. ಈಗ ನಿಂಬೆಹಣ್ಣು ಮತ್ತೆ ಸೋಡಾ ಹಾಕಿದ್ರೆ ಡ್ರಿಂಕ್ ರೆಡಿ ಆಗುತ್ತೆ. ತುಂಬಾ ಫಾಸ್ಟ್ ಇದೆ. ಆಕ್ಚುಲಿ ನನ್ನಾರಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನು ಕೇಳಿದ್ದೀನಿ. ಬೇಸಿಗೆಯಲ್ಲಿ ಇದನ್ನೊಂದು ಶರ್ಬತ್ತು ಪಾನೀಯವಾಗಿ ಉಪಯೋಗಿಸೋದ್ರಿಂದ ನಮ್ಮ ದೇಹವನ್ನು ತಂಪಾಗಿಡತ್ತೆ. ಆಕ್ಚುಲಿ ಸೋಡಾ ಬೇಡ, ನನ್ಗೆ ಇಷ್ಟ ಇಲ್ಲ ಅನ್ನೋರು ವಾಟರ್ ಅಲ್ಲಿ ನೀರ್ ಹಾಕೊಂಡು ಸಬ್ಜಾ ಬೀಜ ನೆನ್ಸಿರೋದು ಹಾಕೋಬಹುದು, ಅದನ್ನು ಹಾಕೊಂಡು ಕುಡಿಬಹುದು. ಹೌದಾ? ಸೊ ಅದು ಒಂಥರ ವೇರಿಯೇಷನ್ ಇದ್ರಲ್ಲಿ, ಹೇಗಾದ್ರೂ ನೀವು ಕುಡಿಬಹುದು. ಹೌದು. ಸಾಮಾನ್ಯವಾಗಿ ಎಲ್ಲಿ ಸಿಗತ್ತೆ ನನ್ನಾರಿ? ನಿಮಗೆ ಬೇಸಿಕಲಿ ಇದು ಆಂಧ್ರ ಮತ್ತೆ ತಮಿಳ್ನಾಡು ಆ ಕಡೆ ತುಂಬಾ ಜಾಸ್ತಿ. ಆಮೇಲೆ ಎಲ್ಲಿ ಬಿಸಿಲಿರೋ ಅಂತ ಪ್ರದೇಶಗಳಲ್ಲಿ ಜಾಸ್ತಿ ಸಿಗುತ್ತೆ. ಈಗ ಇದಕ್ಕೆ ಸೋಡಾ ಹಾಕೋಣ. ನೀರ್ ಬದಲು ಸೋಡಾ ಹಾಕ್ತಾ. ಓ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಆ ತರ ಬುರುಬುರು ಬಂದ್ರೇನೆ ಅದು ಒಂದು ಸೋಡಾದು ಇದು ತಕ್ಷಣ ಕುಡಿಬೇಕು ಅನ್ಸುತ್ತೆ, ಆ ತರ. ಈಗ ಇದು ಹಾಕದ್ಮೇಲೆ ಇದನ್ನ ಸರ್ವ್ ಮಾಡೋದಷ್ಟೇ. ರೆಡಿ ಕುಡಿಯಕ್ಕೆ ರೆಡಿ ಇದೆ ಈಗ. ಓಹೋ, ನನ್ನಾರಿ ಸೋಡಾ ರೆಡಿ ಇದೆ. ಕುಡಿದು ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಖಂಡಿತವಾಗಿ ಹೇಳ್ತೀನಿ ಕೀರ್ತನ ಅವರೇ. ಸ್ಪೆಷಲ್ ಆಗಿರುವಂತ ನನ್ನಾರಿ ಸೋಡಾ ಇದೆ, ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ವೀಕ್ಷಕರೇ, ತುಂಬಾ ಸರಳವಾದಂತಹ ಆರೋಗ್ಯದಾಯಕವಾದಂತಹ ನನ್ನಾರಿ ಸೋಡಾ ನನ್ನ ಕೈಲಿದೆ. ಹೇಗ್ ಮಾಡ್ಬೇಕು ಅನ್ನೋದು ಮತ್ತೊಂದ್ಸರಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ನನ್ನಾರಿ ಸೋಡಾ ಮಾಡುವ ವಿಧಾನವನ್ನು ನೋಡೋಣ. ಒಂದು ಲೋಟದಲ್ಲಿ 2 ಚಮಚ ನನ್ನಾರಿ ಸಿರಪ್ ಹಾಕಿಕೊಂಡು ಅದಕ್ಕೆ ಚಾಟ್ ಮಸಾಲ, ಸೈಂಧ ಲವಣ, ಚಿಟಿಗೆ ಉಪ್ಪು ಹಾಗೂ ಲಿಂಬೆ ರಸ ಹಾಕಿ ಚೆನ್ನಾಗಿ ಕಲಿಸಿ. ಇದಕ್ಕೆ ಸೋಡಾ ಹಾಕಿ ಕಲಿಸಿ ಕುಡಿದರೆ ಆಹಾ, ಬೇಸಿಗೆಯಲ್ಲಿ ತಂಪಾದ ಪಾನೀಯ ಬಲು ಆಹ್ಲಾದಕರ. ಮಖಾನ ಗ್ರೇವಿ ಮತ್ತೆ ಇದ್ರ ಜೊತೆಗೆ ಗೀ ರೈಸ್. ಈ ತರ ಕಾಂಬಿನೇಷನ್ ನಾನು ಯಾವತ್ತೂ ತಿಂದಿಲ್ಲ. ವೀಕ್ಷಕರೇ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮಖಾನ ಜೊತೆಗೆ ಬಂದಿದೆ. ಇಷ್ಟ ಆಯ್ತಾ? ನನಗೆ ಸ್ಟಾಪ್ ಮಾಡಕ್ ಮನ್ಸಾಗ್ತಾ ಇಲ್ಲ, ನಂಗೆ ಹೇಳ್ಬೇಕು ಅನ್ಸ್ತಾನೆ ಇಲ್ಲ. ಅಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟಿ ಆಗಿದೆ. ಈ ಘೀ ರೈಸ್ ಜೊತೆ ಈ ತರ ಮಖಾನ ಗ್ರೇವಿ ನಾನು ಯಾವತ್ತೂ ತಿಂದಿರ್ಲಿಲ್ಲ. ಅದ್ಭುತವಾಗಿದೆ ಟೇಸ್ಟು. ವೀಕ್ಷಕರು, ನಿಜ ಹೇಳ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಇದು ನಂಗೆ ತುಂಬಾ ಇಷ್ಟ. ಸೋಡಾ ಅಂದ್ರೆ ಇಷ್ಟ, ಅದರಲ್ಲಿ ನನ್ನಾರಿ ಸೋಡಾ. ಆಹಾ, ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಪರ್ಫೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಸಿಹಿ, ಅದು ಉಪ್ಪು, ಆಮೇಲೆ ಅದು ಬ್ಲ್ಯಾಕ್ ಸಾಲ್ಟ್, ಆಮೇಲೆ ನನ್ನಾರಿದು ಕೂಡ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿರೋಂಥ ಮಖಾನ ಗ್ರೇವಿ ಜೊತೆಗೆ ನನ್ನಾರಿ ಸೋಡಾ ಮಾಡ್ಕೊಟ್ರಿ. ನನ್ಗಂತೂ 2 ರುಚಿ ನೋಡಿ ವಾವ್ ಅನ್ಸಿದೆ. ತುಂಬಾನೇ ಮಜಾ ಬಂತು. ನಿಮ್ಗೆ ಹೇಗನ್ಸ್ತು ನಮ್ಮ ಆಹಾ ಎಂತ ರುಚಿ ಕಾರ್ಯಕ್ರಮದಲ್ಲಿ ಅಡಿಗೆ ಮಾಡ್ಕೊಟ್ಟಿದ್ದಕ್ಕೆ? ನನಗೂ ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಓಕೆ, ತಮಗೂ ಕೂಡ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಓಕೆ ವೀಕ್ಷಕರೇ,
ಪ್ರತಿಯೊಂದು ಆಹಾರದಲ್ಲಿ ತನ್ನದೇ ಆದ ಗುಣಗಳನ್ನು ಹೊಂದಿರುತ್ತೆ. ಅಂಥದ್ರಲ್ಲಿ ಈ ತಾವರೆ ಹೂವಿನ ಬೀಜಗಳು ಅಥವಾ ಕಮಲದ ಹೂವಿನ ಬೀಜಗಳು ಇತ್ತೀಚೆಗೆ ಹೆಚ್ಚು ಪ್ರಚಲಿತವಾದಂತಹ ಮಖಾನ ಅನ್ನುವಂತಹ ಸೀಡ್ ಸಾಕಷ್ಟು ಮನೆಯಲ್ಲಿ ಎಲ್ಲರೂ ಒಂದು ಉಪಯೋಗಿಸುವಂತಹ ಒಂದು ಮಖಾನ ಸೀಡ್ ಆಗಿದೆ. ಎಲ್ಲರೂ ಸುಮ್ಮನೆ ಒಂದು ತುಪ್ಪದಲ್ಲಿ ರೋಸ್ಟ್ ಮಾಡಿ ದಿನ ಬೆಳಗಾದ್ರೂ ಒಂದು ಮುಷ್ಟಿ ಆದ್ರೂ ತಿಂದ್ರೆ ಸಾಕಷ್ಟು ಪೋಷಕಾಂಶಗಳನ್ನು ಕೊಡುವಂತಹ ಒಂದು ಮಖಾನ ಸೀಡ್ ಇದಾಗಿದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲಾ ರೀತಿಯವರಿಗೂ ಕೂಡ ಒಂದು ಒಳ್ಳೆಯ ಒಂದು ಆಹಾರ ಅಂತ ಹೇಳ್ಬೋದು. ಏಕೆಂದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಈಗಂತೂ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕಿರ್ಬೋದು, ಜೀರ್ಣಕ್ರಿಯೆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಎಲ್ಲರೂ ಈ ಮಖಾನ ಸೀಡ್ ಅನ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಮಖಾನ ಸೀಡ್ ಜೊತೆಗೆ ಒಂದು ಮೇನ್ ಕೋರ್ಸ್ ಅಂದ್ರೆ ಅತ್ಯುತ್ತಮವಾದಂತಹ ನಾವು ಹೇಗೆ ಹೇರಳವಾಗಿ ನಾವು ಸೇವಿಸಬಹುದು ಅನ್ನುವಂತಹ ಒಂದು ಮಖಾನ ಗ್ರೇವಿ ಮಾಡಿ ತೋರಿಸಿದೀವಿ. ಹಾಗೆ ಇನ್ನು ಬೇಸಿಗೆಯಲ್ಲಿ ಸಾಕಷ್ಟು ಪಾನೀಯಗಳನ್ನು ನೀವು ಟ್ರೈ ಮಾಡ್ತಾ ಇರ್ತೀರಾ. ಇವತ್ತು ನನ್ನಾರಿ ಬೇರಿನಿಂದ ಒಂದು ಸೋಡಾ ಮಾಡ್ತಾ ಇದ್ದೀವಿ, ಸೋಡಾ ಮಾಡಿ ತೋರಿಸಿದೀವಿ ನಿಮ್ಗೆ. ಸೊ ಅದು ಕೂಡ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಡಿಹೈಡ್ರೇಷನ್ ಕೂಡ ಎಲ್ಲ ಕಡಿಮೆ ಮಾಡುವಂತಹ ಒಂದು ಉತ್ತಮ ಪಾನೀಯ ನಿಮ್ಗಾಗಿ ಇವತ್ತು ನಾವು ತಗೊಂಡು ಬಂದಿದ್ದೀವಿ. ಹಾಗಾದ್ರೆ ವೀಕ್ಷಕರೇ, ಹೇಗೆ ಅನಿಸ್ತು ನಮ್ಮ ಇವತ್ತಿನ ಸಂಚಿಕೆ? ನೀವು ನಮ್ಗೆ ತಿಳಿಸ್ತಾ ಇದ್ರೆ ನಮಗೆ ತುಂಬಾನೇ ಖುಷಿ ಆಗತ್ತೆ. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋನು ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ ಕಲಿತು ಮಾಡಲು ಬಿಸಿ ಬಿಸಿ